ನಮಸ್ಕಾರ ಪ್ರಿಯ ವೀಕ್ಷಕರೇ. ಈಗ ನಿಮಗೊಂದು ದಿಗ್ಬಂಧನೆ ಯಾವ ರೀತಿ ಮಾಡೋದು, ದಿಗ್ಬಂಧನೆಯಿಂದ ಏನು ಫಲ, ಅದರಿಂದ ನಮಗೇನು ಉಪಯೋಗ ಆಗುತ್ತೆ ಅನ್ನೋದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ದಿಗ್ಬಂಧನೆ ಮಾಡಿಕೊಂಡ್ರೇ ನಿಮಗೆ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಇರುತ್ತೆ ಪ್ರಿಯ ವೀಕ್ಷಕರೇ. ಮನೇನ ಬಿಟ್ಟು ನೀವು ನಾನಾ ವಿಧದಲ್ಲಿ ಬೇರೆ ಬೇರೆ ಮಾಡ್ಕೊಳ್ಳೋದ್ರಿಂದ ಏನು ಸುಖ ಇಲ್ಲ. ಅದಕ್ಕೋಸ್ಕರ ನಿಮಗೆ ಕಿವಿ ಮಾತನ್ನು ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ಕೆಲವ್ರು ಏನು ಮಾಡ್ತಾರೆ, ಅದ್ರ ಬಗ್ಗೆನೇ ಅವ್ರಿಗೆ ಆಲೋಚನೆ ಇರೋದಿಲ್ಲ. ಬರೀ ಯಂತ್ರ ಕಟ್ಕೊಳ್ಳೋದು, ಮಂತ್ರ ಹಾಕ್ಸ್ಕೊಳ್ಳೋದು, ಹೋಗೋದು, ಮಾಟ ಮಂತ್ರ ಇದೇನೋದು ತೆಗೆಸೋದು ಮಾಡೋದು ಇದರಲ್ಲೇ ಇರ್ತಾರೆ. ಆದರೆ ನೀವು ಮಾಟ ಮಂತ್ರ ತೆಗೆಸ್ತೀರ, ಮತ್ತು ಆ ಮನೆಗೆ ನೀವು ಅದು ಮಾಡಾದ್ಮೇಲೆ ಮನೆಗೆ ಒಂದು ಸುರಕ್ಷತೆ ಮಾಡ್ಕೋಬೇಕಲ್ವ, ಮನೆಗೆ ದಿಗ್ಬಂಧನೆ ಮಾಡ್ಕೋಬೇಕಲ್ವ. ನೀವು ಈಗ ಮಾಟ ಮಾಡಿಸ್ತೀರಿ, ಮಾಡಿಸಾದ್ಮೇಲೆ ಮನೇನ ಶುದ್ಧಿ ಮಾಡ್ಕೊಂಡು ನಿಮ್ಗೆ ರಕ್ಷಣೆ ಮಾಡ್ಕೋಬೇಕು. ರಕ್ಷಣೆ ಮಾಡಿಲ್ಲ ಅಂದಾಗ ಏನಾಗುತ್ತೆ, ಮತ್ತೆ ಅವರು ಸ್ವಲ್ಪ ದಿವಸ ಬಿಟ್ಟು ಮಾಡ್ತಾ ಇರ್ತಾರೆ. ಮತ್ತು ಹಿಂಗೆ ಮಾಡಿಕೊಂಡು ಹೋದರೆ ನಿಮಗೆ ಅಲ್ವಾ ತೊಂದರೆ ಆಗೋದು. ನೀವು ಎಷ್ಟು ದುಡ್ಡು ಅಂತ ಖರ್ಚು ಮಾಡ್ತೀರಾ. ಅದರಿಂದ ಮನೆಗೆ ಒಂದು ದಿಗ್ಬಂಧನೆ ಇದ್ದರೆ ನಿಮಗೆ ಅದು ರಕ್ಷಾ ಕವಚವಾಗಿ ನಿಮ್ಮನ್ನು ಕಾಪಾಡ್ತಾ ಇರುತ್ತೆ. ಯಾರೇ ಆಗಲಿ ಮುಂಚಿತವಾಗಿ ಇದು ಮಾಡ್ಕೊಳ್ಳಿ. ಕೆಲವ್ರಿಗೆ ಇದು ಅರ್ಥನೇ ಆಗೋದಿಲ್ಲ. ಸುಮ್ಮನೆ ಹೋಗ್ತಾರೆ, ದುಡ್ಡು ವೇಸ್ಟ್ ಮಾಡ್ಕೊತಾರೆ, ಖರ್ಚು ಮಾಡ್ಕೊತಾರೆ, ಹೇಳಿದ್ದೆಲ್ಲ ಮಾಡ್ತಾರೆ, ಏನು ಪರಿಹಾರ ಆಗಿಲ್ಲ, ಊರೇ ಸುತ್ಕೊಂಡ್ಬಂದ್ವಿ ಅಂತಾರೆ. ಆದರೆ ಏನು ಸುಖ, ನೀವು ಮಾಡ್ತಿರೋದು ಉಲ್ಟಾ ಪಲ್ಟಾ ಕೆಲಸ ಮಾಡ್ತಿದ್ದೀರಾ. ಆ ಉಲ್ಟಾ ಪಲ್ಟಾ ಕೆಲಸ ಮಾಡಿ ಸೀದಾ ಹೋಗಿ ಎಲ್ಲ ದಾರಿನಲ್ಲಿ ನಿಮಗೆಲ್ಲ ಸಿಗುತ್ತೆ. ನೀವು ಮಾಡಬೇಕಾಗಿರೋದು ಈ ರೀತಿಯಾದಂಥ ಯಂತ್ರಗಳು ಹೇಳಿದ್ದೀನಿ, ಯಂತ್ರಗಳು ತೋರಿಸ್ತಾ ಇದ್ದೀನಿ. ಅದಕ್ಕೆ 6 ಯಂತ್ರಗಳು ಹಾಕಬೇಕು ಒಂದೊಂದು ಚೊಂಬಿಗೆ. ಭಾಳ ಪವರ್ಫುಲ್ಲಾದಂಥ ಯಂತ್ರಗಳು, ಮೂಲಿಕೆಗಳು ಭಾಳ ಪವರ್ಫುಲ್ಲಾಗಿ ನಿಮಗೆ ಕೆಲಸ ಮಾಡುತ್ತೆ ಇದು. ಅಂದರೆ 6 ಯಂತ್ರಗಳು ಒಂದೊಂದು ಚೊಂಬಿಗೆ. ಈ 6 ಚೊಂಬುಗಳಿಗೆ ಯಂತ್ರ ಹಾಕಿದ ಮೇಲೆ ಇದರಿಂದ ನೀವು ಮೂಲಿಕೆಗಳು ಹಾಕಬೇಕು. ಮೂಲಿಕೆಗಳು ಹಾಕಿ ಏನೇನು ಮೂಲಿಕೆಗಳು ಅಂದರೆ, ಯಾವ್ಯಾವ ಮೂಲಿಕೆಗಳು ಅಂದರೆ ನೋಡಿ, ಬಿಳಿ ಎಕ್ಕದ ಬೇರು, ಬ್ರಹ್ಮದಂಡೆ ಬೇರು, ಬಿಳಿ ಗುರುಗಂಜಿ ಬೇರು, ದುಸರಿಕೆ ಬೇರು, ಸಹದೇವಿ ಬೇರು, ಇದೆಲ್ಲ ನೀವು ಹಾಕಬೇಕು. ಅಂದರೆ ಸುಮ್ಮನೆ ಕಿತ್ಕೊಂಡು ಬಂದು ಹಾಕಿದ್ರೆ ಕೆಲಸ ಆಗೋದಿಲ್ಲ. ಇವೆಲ್ಲ ಒಳ್ಳೆಯ ದಿವಸದಲ್ಲಿ ನೀವು ಅದನ್ನು ಪೂಜೆ ಮಾಡಿ, ಅದಕ್ಕೆ ಕಂಕಣ ಕಟ್ಟಿ, ಅದನ್ನು ಈ ಕೆಲಸಕ್ಕಾಗಿ ನಾನು ತಗೊಂಡೋಗ್ತಿದ್ದೀನಿ ಅಂತ ಹೇಳ್ಬಿಟ್ಟು ನೀವು ಅದನ್ನು ಕಿತ್ಕೊಂಡು ಬರಬೇಕು. ಅಮಾವಾಸ್ಯೆ ದಿವಸನೋ, ಹುಣ್ಣಿಮೆ ದಿವಸನೋ, ಇಲ್ಲಾಂದರೆ ಗುರುವಾರನೋ, ಭಾನುವಾರನೋ ಇದನ್ನು ತಗೊಂಡು ಬಂದ್ರಿ ಅಂದರೆ ಅದು ನಿಮಗೆ ಕೆಲಸ ಸಿದ್ಧಿ ಆಗುತ್ತೆ. ನೀವು ಹೋಗಿ ಸುಮ್ಮನೆ ಕಿತ್ಕೊಂಬಂದು ಎಲ್ಲೋ ಇರೋದ್ರಂತ ಹಾಕಿ ಮಾಡಿದ್ರೆ ಅದು ಕೆಲಸ ಆಗಲ್ಲ. ಆದರೆ ಅದರಿಂದ ನೀವು ಈ ಥರವಾಗಿ ಮಾಡಿಟ್ಕೊಂಡು ಒಂದು ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ತಂದಿಟ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು, ಆಮೇಲೆ ಒಂದು ದಿವಸ ಒಂದು ಗುರುವಾರನೋ ಭಾನುವಾರನೋ ಅಮಾವಾಸ್ಯೆಲೋ ಇವು ಚಕ್ರಗಳು ಬರೀರಿ. ಚಕ್ರಗಳು ಬರೆದು ಒಂದು ಚೊಂಬುಗಳು ತಗೊಳ್ಳಿ, ಒಂದು 8 ಚೊಂಬುಗಳು ತಗೊಳ್ಳಿ, ಇಲ್ಲ 5 ಚೊಂಬುಗಳು ತಗೊಳ್ಳಿ. 8 ಚೊಂಬು 5 ಚೊಂಬುಗಳು ತಗೊಂಡು ಇದಕ್ಕೆಲ್ಲ ನೀವು ಯಂತ್ರಗಳು ಹಾಕಿ ಮೂಲಿಕೆ ಹಾಕಿ ಇದನ್ನೆಲ್ಲ ನೀವು ಅದನ್ನು ಒಂದು ಪ್ಲೇಟ್ ಹಾಕಿ ಅದನ್ನು ಬಾಯಿ ಕಟ್ ಮಾಡಬೇಕು. ಬಾಯಿ ಕಟ್ಟಿ ಅದನ್ನು ಬಿಳಿ ದಾರದೆಲ್ಲೋ, ಕೆಂಪು ದಾರದೆಲ್ಲೋ, 3 ಥರದ ಬಣ್ಣದ ದಾರದೆಲ್ಲೋ ಅದನ್ನು ಸುತ್ತಬೇಕು. ಸುತ್ತಾದ ನಂತರ ನೀವು ಅದನ್ನು ಪೂಜೆಗೆ ಮಾಡಬೇಕು. ಪೂಜೆ ಮಾಡಿ ಅದನ್ನು ನೀವು ಬಾಗಿಲಿಗೆ ಮನೆ 4-5 ಮೂಲೆಗಳಿಗೂ ಕಟ್ಟಬೇಕು. ಒಂದು ತಲೆಬಾಗ್ಲಲ್ಲಿ 4 ಮೂಲೆಗಳಿಗೂ ಕಟ್ಟಿ ಮನೆ ಸುರಕ್ಷಿತವಾಗಿರಬೇಕು. ಆದರೆ ಇದು ಕಟ್ಟುವಾಗ ಯಾರನ್ನೂ ಕೂಡ ನಿಮಗೆ ಮನೆ ಒಳಗೆ ವಯಸ್ಸಿಗೆ ಬಂದಿರೋ ಹೆಣ್ಣುಮಕ್ಕಳು, ಋತುಮತಿ ಆಗಿರ್ತಾರೆ, ಅವರು ಒಳಗೆ ಬರೋದು ಆಗಲಿ, ಸತ್ತವರು ಒಳಗೆ ಸತ್ತವರು ಇಟ್ಕೊಂಡು ನಿಮ್ಮ ಮನೆಗೆ ಹೇಳೋಕ್ಕೆ ಬರೋದೇ ಆಗಲಿ, ಮತ್ತು ಡೆಲಿವರಿ ಆಗಿರುತ್ತೆ ಅವರೇ ಆಗಲಿ ಹೇಳೋಕ್ಕೆ, ಇದೆಲ್ಲ ಬರ್ಕೊಡ್ದು. ಇವರೆಲ್ಲ ಬರ್ದಂಗೆ ಸ್ವಲ್ಪ ಎಚ್ಚರಿಕೆಯಾಗಿ ನೋಡ್ಕೋಬೇಕು. ಇಲ್ಲ ಹಿಂಗೆಲ್ಲ ಮಾಡ್ಕೊಳಕ್ಕಾಗೋದಿಲ್ಲ ಅಂದರೆ ಭೂಮಿಯಲ್ಲಿಟ್ಟರು ಇನ್ನೂ ಒಳ್ಳೆಯದೇ, ಯಾವುದೂ ನಿಮಗೆ ತೊಂದರೆ ಆಗೋದಿಲ್ಲ. ಆಗದಿರೋರು ಕೆಲವರು 2 ಕಡೆ 3 ಕಡೆ ಮಾಡ್ಬೋದು. ಆದರೆ ಕೆಲವು 2 ಕಡೆ ಮಾಡೋಕ್ಕಾಗಲ್ಲ, ಮನೆಗಳಿರ್ತವೆ, ಆವಾಗ ಮಾಡೋಕ್ಕೆ ಕಷ್ಟ ಅಂದ್ಬಿಟ್ಟು ನಿಮಗೆ ನಾನು ಹೇಳ್ತಾ ಇದ್ದೀನಿ. ಈ ಥರ ನೀವು ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಭಾಳ ಸುರಕ್ಷಿತವಾಗಿ ಮನೆಗೆ ಕಾಂಪೌಂಡು ನೀವೇನು ಕಟ್ಟಿಸ್ತೀರಾ, ಯಾವುದು ದನ ಕರುಗಳು, ಯಾರು ನಾಯಿ ನರಿಗಳು, ಯಾರು ಮನುಷ್ಯರು ಕಳ್ಳರು ಕಾಕರು ಬರ್ಕೊಡ್ದು ಅಂತ ನೀವು ಕಾಂಪೌಂಡ್ ಹಾಕಿ ಗೇಟ್ ಇಡಿಸ್ತೀರಲ್ವ ಸುಮ್ಮನೆನಾ. ಅದೇ ಥರನೇ ಈ ಮನೆಗೆ, ನಿಮ್ಮ ಮನೆ ಸುರಕ್ಷತೆ ಇರೋದಕ್ಕೆ, ನಿಮ್ಮ ಮನೆ ರಕ್ಷಣೆ ಆಗಿರೋದಕ್ಕೆ ನೀವು ಈ ದಿಗ್ಬಂಧನೆ ಮಾಡಬೇಕು.
ದಿಗ್ಬಂಧನೆ ಇಲ್ದಿರೋ ಮನೆ ಅಲ್ಲ ಅದು. ಮನೆ ಕಟ್ತೀರಾ, ಚೆನ್ನಾಗಿ ಮನೆ ಕಟ್ತೀರಾ, ಆದರೆ ಅದಕ್ಕೊಂದು ಕಾವಲಾಗಿ ಇರೋದಿಲ್ಲ, ಏನೂ ಸುರಕ್ಷತೆ ಇರೋದಿಲ್ಲ. ಆಗೇನು ಮಾಡ್ತೀರಾ, ಒಳ್ಳೆ ಮನೆ ಕಟ್ಟಿರ್ತೀರಾ, ನೋಡು ಕೆಟ್ಟ ಕಣ್ಣುಗಳಿರ್ತವೆ. ಆ ಕಣ್ಣುಗಳು ನೋಡಿ, ಅಪ್ಪ ಎಷ್ಟು ಚೆನ್ನಾಗಿ ಕಟ್ಟಿದ್ರೆ ಎಲ್ಲಿಂದ ಬಂತು ಇವ್ರ ದುಡ್ಡು, ಯಾವ ಕಡೆಯಿಂದ ಬಂತು, ಏನು ಹಿಂಗ, ಅಯ್ಯೋ ಅಂದರೆ ಮುಗೀತು. ಅಯ್ಯೋ ಅಂದರೆ ಅಲ್ಲಿ ಅಯ್ಯೋ ಬಂದು ಅಲ್ಲಿ ಕುತ್ಕೊಬಿಡ್ತಾಳೆ. ಆದ್ದರಿಂದ ನೀವು ಹುಷಾರಾಗೆ ಮಾಡ್ಕೊಳ್ಳಿ. ಅಯ್ಯೋ ಅಂದಿದ್ದು ಯಾವುದು ಉದ್ಧಾರ ಆಗಲ್ಲ. ಅದರಿಂದ ಆ ಕಣ್ಣು ಅದ್ರ ಮೇಲೆ ಆ ದೃಷ್ಟಿ ಎಲ್ಲ ಮನೆಯೊಳಗೆ ಬರ್ಕೊಡ್ದು. ನಿಮ್ಮ ಮನೆಯಲ್ಲಿ ಕಟ್ಟಿರ್ತಿರಲ್ಲ ಆ ದೃಷ್ಟಿ ಎಲ್ಲ ಅದು ತಡೆಗಟ್ಟುತ್ತೆ. ನೀವು ಮುಂಚಿತವಾಗಿ ಮಾಡಬೇಕಾಗಿರೋದು ಈ ಕೆಲಸವಿನ ಆಮೇಲೆ ಬೇರೆ ಕೆಲಸ ಮಾಡ್ಕೊಳ್ಳಿ. ಆಮೇಲೆ ನಿಮಗೂ ಒಂದು ಸುರಕ್ಷೆ ಬೇಕು, ಮತ್ತು ನಿಮ್ಮ ಮನೆಗಾದ್ಮೇಲೆ ನಿಮಗೂ ಬೇಕು ರಕ್ಷಣೆ, ನೀವು ಮಾಡ್ಕೊಳ್ಳೇಬೇಕು. ಇದೇ ಎಲ್ಲ ಕಾಯುತ್ತೆ ಅಂದ್ಕೊಳ್ಳೋಕೆ ಹೋಗಬೇಡಿ, ನಿಮಗೂ ರಕ್ಷಣೆ ಬೇಕು. ಈ ಥರವಾಗಿ ನೀವು ಮಾಡ್ಕೊಳ್ಳಿ. ಯಂತ್ರ ಹಾಕಿದ್ದೀನಿ, ಮಂತ್ರ ಇದೆ ಇದಕ್ಕೆ, ಮತ್ತು ದಿಗ್ಬಂಧನೆ ಮಂತ್ರ ಇದೆ. ಇದನ್ನು ದಿಗ್ಬಂಧನೆ ಮಂತ್ರನ ತಗೊಂಡು ಇದನ್ನು ಹೂಗಳನ್ನ 108 ಹೂವುಗಳು ತಗೊಂಡು 108 ಹೂವುಗಳನ್ನ ದಿಗ್ಬಂಧನೆ ಮಂತ್ರ ಹೇಳ್ಕೊಂಡೆ ಕುಡುಕಿ ಚೊಂಬುಗಳ ಮೇಲೆ 108 ಹೂವುಗಳನ್ನ ಚೊಂಬುಗಳ ಮೇಲೆ ಹಾಕಿ ಆ ದಿಗ್ಬಂಧನೆ ಆಗುತ್ತೆ. ಆವಾಗ ಇದನ್ನೆಲ್ಲ ಪ್ರಾಣ ಪ್ರತಿಷ್ಠೆ ಮಾಡಿ, ಯಂತ್ರಗಳಿಗೆ ಪ್ರಾಣ ಪ್ರತಿಷ್ಠೆ ಮಾಡಿಬಿಟ್ಟು ಆಮೇಲೆ ಚೊಂಬಿಗೆ ನೀವು ಯಂತ್ರಗಳು ಹಾಕಿ. ಯಂತ್ರಗಳು ಹಾಕಿದ ಮೇಲೆ ಪ್ರಾಣ ಪ್ರತಿಷ್ಠೆ ಮಾಡದೆ ಹಾಕೋಕ್ಕೆ ಹೋಗಬೇಡಿ. ಪ್ರಾಣ ಪ್ರತಿಷ್ಠೆ ಮಂತ್ರ ಕೊಟ್ಟಿದ್ದೀನಿ, ಮತ್ತು ನಿಮಗೆ ದಿಗ್ಬಂಧನೆ ಮಂತ್ರನೂ ಕೊಟ್ಟಿದ್ದೀನಿ. ಈಗ ನೀವು ಇದನ್ನು ದಿಗ್ಬಂಧನೆ ಮಾಡುವಾಗ ಹೂಗಳಿಂದ ಅರ್ಚನೆ ಮಾಡಿ, ಹೂಗಳ ಮೇಲೆ ಚೊಂಬುಗಳ ಮೇಲೆಲ್ಲ ಅರ್ಚನೆ ಮಾಡಿ. ಅರ್ಚನೆ ಮಾಡಿಬಿಟ್ಟು ನೀವು ಮನೆಗೆ ಎಲ್ಲ ಕಡೆನೂ ಶುದ್ಧ ಮಾಡ್ಕೊಂಡು ಮನೆ ಕ್ಲೀನಾಗಿ ನಾವು ಒಂದು ಹಬ್ಬ ಹೆಂಗೆ ಮನೆ ಕ್ಲೀನ್ ಮಾಡ್ತೀವಲ್ಲ, ಸಾರಿಸಿ ಗುಡಿಸಿ ಎಲ್ಲ ಆ ಥರ ಮಾಡಿಕೊಂಡು ನೀವು ಆ ಮನೆ ಕಟ್ಟಿರಿ. ಆವಾಗ ಕಟ್ಟೋದ್ರಿಂದ ನಿಮ್ಮ ಮನೆ ಸುರಕ್ಷಿತವಾಗಿ ಆಗುತ್ತೆ. ದಿಗ್ಬಂಧನೆ ಮಂತ್ರನೂ ನಿಮಗೆ ಹಾಕ್ತೀನಿ, ಅದನ್ನು ಕೂಡ ನೀವು ನಾನು ಇನ್ನೊಂದು ಅದರಲ್ಲೇ ನಾನು ವಿಡಿಯೋನಲ್ಲಿ ಹಾಕಿದ್ದೀನಿ. ದಿಗ್ಬಂಧನೆಗಳು ಎಷ್ಟೋ ಹಾಕಿದ್ದೀನಿ, ಅದನ್ನು ತೊಗೊಂಡು ಮಾಡ್ಕೋಬೋದು. ನೀವು ಇದನ್ನು ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆ ಸುರಕ್ಷಿತವಾಗಿರುತ್ತೆ, ನೀವು ಸುರಕ್ಷಿತವಾಗಿರ್ತೀರ, ನಿಮ್ಗೆ ಯಾವ ತೊಂದರೆ ಬರಲ್ಲ. ಒಂದೊಂದೇ ನೀವು ಪರಿಹಾರ ಮಾಡ್ಕೊಂಡು ಹೋಗ್ತಿರ್ಬೇಕು. ಪ್ರಿಯ ವೀಕ್ಷಕರೇ, ಈ ರೀತಿಯಾಗಿ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.